ಬೆಂಗಳೂರಿನಲ್ಲಿ ಥಣಿಸಂದ್ರದಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ. ಮನೆಗಳ ತೆರವು ಸ್ಥಳಕ್ಕೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಭೇಟಿ ನೀಡಿದರು. ಮನೆ ಕಳೆದುಕೊಂಡ ಸಂತ್ರಸ್ತರ ದಾಖಲೆಯನ್ನ ಪರಿಶೀಲನೆ ಮಾಡಿದ್ರು ಮಜೀದ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು. ಸಿದ್ದರಾಮಯ್ಯನವರ 6ನೇ ಭಾಗ್ಯ ಬುಲ್ಡೋಜರ್ ಭಾಗ್ಯ ಅಂತ ಕಿಡಿಕಾರಿದ್ರು. ಮುಸ್ಲಿಮರ ದಲಿತರ ಮನೆಗೆ ಮಾತ್ರ ಬುಲ್ಡೋಜರ್ ಹೋಗೋದಾ? ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಗೆ ಬುಲ್ಡೋಜರ್ ಹೋಗಲ್ವಾ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು. ಸರ್ಕಾರ ಮಾಡಿರೋದು ದೊಡ್ಡ ಅಕ್ರಮ ಅಂತನೂ ಕೂಡ ಅಬ್ದುಲ್ ಮಜೀದ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೋಗಿಲು ತೆರವು ಪ್ರಕರಣ ಗಾಯ ಆರೋಕ್ಕಿಂತ ಮೊದಲೇ ಈಗ ಥಣಿಸಂದ್ರದಲ್ಲಿ ಮತ್ತೆ BDA JCBಗಳು ಗರ್ಜಿಸಿದ್ದಾವೆ. ಸದ್ಯ ನಮ್ಮ ಜೊತೆ SDPIನ ರಾಜ್ಯಾಧ್ಯಕ್ಷರಂತ ಅಬ್ದುಲ್ ಮಜೀದ್ ಅವರು ಇದ್ದಾರೆ. ನಾವು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಕೋಗಿಲು ಪ್ರಕರಣ ತೆರವು ಅದು ಗಾಯ ಆರೋಕ್ಕಿಂತ ಮೊದಲೇ ಮತ್ತೆ BDA ಏನು JCBಗಳು ಗರ್ಜಿಸಿದ್ದಾವೆ. ಇಲ್ಲಿರುವಂತಹ ಏನು ಮನೆಗಳನ್ನು ಖಾಲಿ ಮಾಡಿಸಿದ್ದಾರೆ. ಸೊ ಇದಕ್ಕೆ ತಮ್ಮ ಅಭಿಪ್ರಾಯ ಸರ್? ಏನು ಕಳೆದ ತಿಂಗಳು 21ನೇ ತಾರೀಕು ಏನು ಕೋಗಿಲು ಅಲ್ಲಿ 187 ಮನೆಗಳನ್ನು ಬೆಳಗಿನ ಜಾವ 4 ಗಂಟೆಗೆ JCB ತಂದು ಹೊಡೆದಾಕಿದ್ರು ಅಮಾನವೀಯವಾಗಿ, ಯಾವುದೇ ಕಾನೂನು ಪ್ರಕ್ರಿಯೆ ಮಾಡದೆ. ಅದೇ ರೀತಿ ಥಣಿಸಂದ್ರದಲ್ಲೂ ಕೂಡ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಮಾಡದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನು ಪಾಲಿಸದೆ ಏಕಾಏಕಿ ಬಂದು ಬೆಳಗಿನ ಜಾವ 6 ಗಂಟೆಗೆ ಈ ಮನೆಯನ್ನು ಹೊಡೆದಿರುವಂಥದ್ದು ಇದು ಅಮಾನವೀಯವಾದಂಥದ್ದು. ನೋಡಿ, ಯಾವುದೇ ಸರ್ಕಾರದ ಜಮೀನು ಇರ್ಬೋದು ಅಥವಾ BDA ಜಮೀನು ಇರ್ಬೋದು, ನೀವು ಅದನ್ನು ಒತ್ತುವರಿಯಾಗಿದ್ದರೆ ವಶಪಡಿಸ್ಕೊಳ್ಳೋಕ್ಕಾದ್ರೆ ಅದಕ್ಕೆ ಆದಂಥ ಒಂದು ಕಾನೂನು ರೀತಿ ಇದೆ. ಕಾನೂನಿನ ಪ್ರಕಾರ ನೀವು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು. ಯಾವುದೇ ಕಾನೂನು ಪ್ರಕ್ರಿಯೆ ಮಾಡದೆ ಈ ರೀತಿ ಮಾಡ್ತಾ ಇರೋಂಥ ತಪ್ಪು. ಇಲ್ಲಿ ನಿವಾಸಿಗಳು ಬಹುಶಃ ನೀವು ಮಾತಾಡ್ಸಿರ್ಬೋದು. ಅವ್ರ ಹತ್ರ ಈ ಖಾತಾ ಇದೆ, ಅವ್ರ ಹತ್ರ ಈ ಸೊತ್ತಿದೆ, ಅದಕ್ಕೆ ಬೇಕಾದಂಥ ಅಂದರೆ ಸೇಲ್ ಡೀಡ್ಗಳಿದ್ದಾವೆ. ಇಲ್ಲಿ ನೋಡಿ, ಇದು BDA ಸೊತ್ತು ಅಂತ ಹೇಳ್ತಾರೆ. ಇಲ್ಲಿ BBMP ಅವರು ರಸ್ತೆ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ, ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. BDA ಈಗ ಏನು ಓನರು ಮತ್ತು BDA ನಡುವೆ ಏನು ಒಪ್ಪಂದ ಆಗಿ 60-40 ರೇಷಿಯೋದಲ್ಲಿ ಆದ ನಂತರ ಅದನ್ನು ಒಂದು ಕಡೆ ಈ ಓನರು BDA ಕೊಟ್ಟಿದ್ದಾನೆ, ಇನ್ನೊಂದು ಕಡೆ ಈ ಜನರಿಗೆ ಮಾರಿದ್ದಾನೆ, ಬಡ ಜನರಿಗೆ ಮಾರಿದ್ದಾನೆ. BDA ಏನು ನೀವೇ ಬಂದಂಥ 60% ಸೈಟನ್ನು ನಿಮ್ಮ ವ್ಯಾಪ್ತಿಗೆ ಬಂದ ನಂತರ ಅದಕ್ಕೆ ಬೇಲಿ ಹಾಕಬೇಕು, ಅಥವಾ ಅದಕ್ಕೆ ಬೇಕಾದ ಕಾಂಪೌಂಡ್ ವಾಲ್ ಹಾಕಬೇಕು, ಅಥವಾ ಬೋರ್ಡ್ ಹಾಕಬೇಕು. ನಿಮ್ಮ ಪ್ರಾಪರ್ಟಿನ ನೀವು ರಕ್ಷಿಸ್ಕೊಳ್ಳೋದ್ರೆ 10 ವರ್ಷ 15 ವರ್ಷ ಕಳೆದು BDA ಅಕ್ವಿಷನ್ದು ಏನು ಹೇಳ್ತದೆ, ನೀವು ಅಕ್ವಿಸಿಷನ್ ಮಾಡಿದ ನಂತರ 5 ಇಯರ್ಸಲ್ಲಿ ಅದನ್ನು ಯುಟಿಲೈಸೇಷನ್ ಮಾಡಬೇಕು ಅಂತ ಹೇಳ್ತದೆ. ಇದನ್ನು ಯಾವುದೂ ಮಾಡ್ದಲೇ ಅಮಾಯಕರು, ಬಡವರು, ಗೊತ್ತಿಲ್ಲದೆ ಇರೋರು, ತಿಳುವಳಿಕೆ ಇಲ್ಲದವರು ಈ ರೀತಿ ಪ್ರಾಪರ್ಟಿ ತಗೊಂಡು ಖರೀದಿ ಮಾಡಿದ್ದವರನ್ನು ನೀವು ಯಾವುದೇ ಲೀಗಲ್ ಪ್ರೊಸೆಸ್ ಮಾಡ್ತಾ ಇರೋಂಥದ್ದು ಅತ್ಯಂತ ಖಂಡನೀಯ. ಸರ್ಕಾರ ಈ ಬಗ್ಗೆ ಮಾನವೀಯತೆಯಿಂದ ವರ್ತಿಸಬೇಕು. ನಾನು ಕೇಳುವಂಥದ್ದು ಏನು AT ರಾಮಸ್ವಾಮಿ ಅವರವರದಲ್ಲಿ ಬೆಂಗಳೂರಲ್ಲಿ 18,000 ಎಕರೆ ಏನು ಒತ್ತುವರಿಯಾಗಿದೆ ಅಥವಾ ಕಬಳಿಸಿದ್ದಾರೆ ಅಂತಿದೆ. ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಬಿಲ್ಡರು ಮಾಡಿದ್ರಲ್ಲ, ಅವರ ಮನೆಗೆ ಯಾಕೆ ಬುಲ್ಡೋಸರ್ ಹೋಗೋದಿಲ್ಲ? ಬಡವ್ರ ಮನೆಗೆ, ಅದರೂ ವಿಶೇಷವಾಗಿ ಮುಸಲ್ಮಾನರ ಮನೆಗೆ ಮಾತ್ರ ಸಿದ್ದರಾಮಯ್ಯನ ಬುಲ್ಡೋಸರ್ ಹೋಗೋದಾ? ನಾನು ಕೇಳ್ತೀನಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ. ಸರ್, ಈಗಲೇ ಕೆಲವು ಕುಟುಂಬಗಳಲ್ಲೇ ಸ್ಥಳವನ್ನು ಖಾಲಿ ಮಾಡಿದ್ದಾರೆ. ಕೆಲವು ಕುಟುಂಬಗಳು ಇಲ್ಲೇ ಏನಾದ್ರು ನಮಗೆ ನ್ಯಾಯ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಹೋದಂಥ ಕುಟುಂಬಗಳಿಗೆ ತಮ್ಮ ಮಾತು ಹೇಳೋದಾದ್ರೆ ನೀವು ನೋಡಿ, ನಾವೇನಂಥದ್ದು ನಿಮಗೆ ಅನ್ಯಾಯ ಆಗಿದೆ. ಸರ್ಕಾರ ಇದು ಎಲ್ಲ ಮಾಡಿರೋದು ಅಕ್ರಮ, 100% ಅಕ್ರಮ. ಇದು ಸರ್ಕಾರ ಈ ರೀತಿ ಕಣ್ಣಾಮುಚ್ಚಾಲೆ ಆಡ್ತಾ ಇರೋಂಥದ್ದು ಇದು ಅನ್ಯಾಯ. ಇದನ್ನೆಲ್ಲವನ್ನು ಸರಿಪಡಿಸುವಂಥ ಜವಾಬ್ದಾರಿ ಸರ್ಕಾರದ್ದು. ಸರ್ಕಾರ ಏನು UP ಮಾದರಿಯಲ್ಲಿ, ಡೆಲ್ಲಿ ಮಾದರಿಯಲ್ಲಿ ಏನು ಬುಲ್ಡೋಸರ್ ರಾಜಕಾರಣ ಮಾಡ್ತಾಯಿದೆ, ಅದನ್ನು ಸಿದ್ದರಾಮಯ್ಯನವರ 6ನೇ ಭಾಗ್ಯ ಇದು. ಸಿದ್ದರಾಮಯ್ಯನವರು ಏನು 5 ಭಾಗ್ಯ ಕೊಟ್ಟರು, 6ನೇ ಭಾಗ್ಯ ಬುಲ್ಡೋಸರ್ ಭಾಗ್ಯ ಬಡವರ ಮನೆ ಮೇಲೆ. ಇದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಿಷ್ಟು SDPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸುಮನ್, ನೇಷನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.